ಎಂ ಪಿ ಪ್ರಕಾಶ್ ಅವರು 2011 ಫೆಬ್ರವರಿ 9ಕ್ಕೆ ತೀರ್ಕೊಂಡಾಗ ಬೆಂಗಳೂರಿಂದ ಇಲ್ಲಿ ತೊಗೊಂಬಂದು ನಾವು ಇಲ್ಲಿ ಅವ್ರಿಗೆ ಸಮಾಧಿ ಮಾಡಿದ್ವಿ. ಅವ್ರ ಜೊತೆಗೆ ರವೀಣ ಅವರು 2018ರಲ್ಲಿ ತೀರ್ಕೊಂಡಾಗ ರವೀಣರಿಗೋಸ್ಕರ ಮಾಡಿಸಿರ್ತಕ್ಕಂಥದ್ದು ಅದು ನಮ್ಮಣ್ಣ ಅವರು. ಎಂ ಪಿ ಪ್ರಕಾಶ್ ಅವರು ಸಮಾಜವಾದಿಗಳು. ಸಮಾಜವಾದಿಗೆ ಸೋಷಲಿಸ್ಟ್ಗೆ ಇಷ್ಟು ದೊಡ್ಡ ಸಮಾಧಿ ಬೇಕಾ? ಮತ್ತೆ ಅವ್ರು ವರ್ಷಕ್ಕೆ ಒಂದೇ ಸತಿ ಪೂಜೆ ಮಾಡ್ತಾ ಇದ್ರು. ರೂಮ್ಗೆ ಅಟ್ಯಾಚ್ ಇತ್ತಲ್ಲ, ಸಾಯಂಕಾಲ ಎಲ್ಲ ಬಂದು ಕುತ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಮಾತಾಡೋರು ಎಲ್ಲ ಮಾಡೋರು. ಬೇಸಿಗೆನಲ್ಲಿ ನಾವೆಲ್ಲ ಇಲ್ಲಿ ಮಲ್ಕೊಳ್ತಿದ್ವಿ. ಅಪ್ಪಾಜಿ ನಮಗೆ ಕಾವಲಿರ್ತಾ ಇದ್ರು. ನಾವು ಮಲ್ಕೊಳ್ಳೋ ತನಕ ಇಲ್ಲಿ ಕುತ್ಕೊಂಡು ನಮ್ಮ ಜೊತೆಗೆಲ್ಲ ಮಾತಾಡೋರು. ಈ ಕಟ್ಟೆ ಮೇಲೆ ಎಷ್ಟೊಂದು ರಾಜಕೀಯ ಚರ್ಚೆಗಳಾಗಿದ್ದಾವೆ. ದೊಡ್ಡವ್ರಿಗಿಂತ ಮನೆಯವ್ರ ಜೊತೆ ಜಾಸ್ತಿ ಇಲ್ಲಿ ನಮ್ಮ ಕುಟುಂಬದ ಜೊತೆ ಏನೇನು ಆಗ್ತಿತ್ತು ಏನೇನು ಆಗ್ತಿರ್ಲಿಲ್ಲ ಅಂತ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡಬೇಕಾರೆ ಅಥವಾ ನಮಗೆ ಏನಾದರೂ ಹೇಳಬೇಕು ರಾಜಕೀಯದ ಬಗ್ಗೆ ಅಂತ ಅನ್ನಿಸ್ದಾಗ ಅಪ್ಪಾಜಿ ಇಲ್ಲಿ ಕೂತ್ಕೊಳ್ಳಿರೋರು. ಇಲ್ಲಿ ನಾವೆಲ್ಲ ಮಲ್ಕೊಂಬಿಟ್ಟು ಒಂದು ಡೆಲ್ಲಿಗೆ ಮತ್ತು ಬಾಂಬೆಗೆ ಹೋಗೋ ಫ್ಲೈಟ್ಗಳೆಲ್ಲ ಓಡಾಡ್ತವೆ, ಅವನ್ನೆಲ್ಲ ಎಣಿಸ್ಕೊಂಬಿಟ್ಟು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಒಂದೊಂದು ಫ್ಲೈಟ್ಗಳು ಹೋಗ್ತವೆ. ಅವನ್ನೆಲ್ಲ ಎಣಿಸ್ಕೊಂಡು ನಮ್ಮ ತಂದೆ ಜೊತೆ ಮಾತಾಡ್ಕೊಂಡು ಮಳೆಗಿಳೆ ಬಂತಂದರೆ ಬಂದು ಅವರೇ ಕರೆದು ಎದಡ್ರವ ಒಳಗೆ ಹೋಗ್ರಿ ಅಂತ ಹೇಳೋರು. ಇಲ್ಲಿ ಈ ಜಾಗ ರಾಜಕೀಯ ಒತ್ತಡದಲ್ಲಿ ರಾಜಕೀಯ ಜೀವನದಲ್ಲಿ ನಿಮ್ಗೆ ಸಮಯ ಕೊಡೋಕ್ಕಾಗ್ತಿತ್ತು? ತುಂಬ ಕಡಿಮೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ನಮ್ಮ ತಾಯಿ ಜಾಸ್ತಿ ಒಡನಾಟ ನಮ್ಮ ಜೊತೆಗೆ. ನಮ್ಮದು ಬೆಳವಣಿಗೆಗೆಲ್ಲ ನಮ್ಮ ತಾಯಿನೇ. ಅಪ್ಪಾಜಿಗೆ ಭಾಳ ಕಡಿಮೆ ಟೈಮ್ ಸಿಗ್ತಾಯಿತ್ತು. ಸೋತಾಗೆಲ್ಲ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು. ಸೋತಾಗೆಲ್ಲ ನಾವು ಭಾಳ ಖುಷಿ ಪಡೋರು ಅನ್ಸತ್ತೆ. ಯಾಕಂದ್ರೆ ನಮ್ಮ ಜೊತೆ ಒಡನಾಟದಲ್ಲಿ ಇರ್ತಾಯಿದ್ರು ಅವರು. ಆಮೇಲೆ ಕಾಯಿಲೆ ಬಂದಾಗ 1.5 ವರ್ಷ ಇದೆಯಲ್ಲ, ಅದು ನಮಗೆಲ್ಲ ತುಂಬ ಅಮೂಲ್ಯವಾದದ್ದು. ನಮಗೆ ನಮ್ಮ ಮಕ್ಕಳಿಗೆ ಎಲ್ಲ ಅವ್ರ ಜೊತೆಗೆ ಕೂತ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ, ಅವ್ರ ಕಷ್ಟ ತಿಳ್ಕೊಳ್ಳೋಕ್ಕೆ. ನಾವೇನಾದರೂ ಹೇಳಿದರೆ ಅವ್ರು ಕೇಳಿಸ್ಕೊಳ್ತಿದ್ರು. ಎಲ್ಲಿ ಹೋಗೋದು ಅಷ್ಟು ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಿದ್ರು. ಯಾಕಂದರೆ ಕೀಮೊಥೆರಪಿ ಆದಮೇಲೆ 1 ವಾರಗಟ್ಟಲೆ ಎಲ್ಲಿ ಹೊರಗಡೆ ಕಳಿಸ್ತಾ ಇರಲಿಲ್ಲ ನಾವು, ಇನ್ಫೆಕ್ಷನ್ ಅದು ಇದಾಗುತ್ತೆ ಅಂತ. ನಮ್ಮ ಮಕ್ಕಳೆಲ್ಲ 8, 9, 10 ವರ್ಷದವರು ಕುತ್ಕೊಂಡ್ಬಿಟ್ಟು ಅವ್ರಿಗೆ ಏನು ಮಾತಾಡಿದ್ರು ಅವ್ರು ಕೇಳಿಸ್ಕೊಳ್ಳೋರು. ಅಷ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ಳೋರು. ಅಷ್ಟು ಚಿಕ್ಕ ಮಕ್ಕಳು ಮಾತಾಡಿದ್ರು ಕೂಡ. ನಮ್ಮ ಮಕ್ಕಳಿಗೂ ಆ ಥರ ಕೇಳಿಸ್ಕೊಳ್ಳೋಂಥ ವ್ಯಕ್ತಿ ಇಲ್ದಂಗೆ ಆಗಿದೆ. ನಾವುಗಳು ಕೂಡ ನಮ್ಮ ಮಕ್ಳು ಏನಾರು ಒಂದು 5 ನಿಮಿಷ ಮಾತಾಡಿದ್ರೆ ಎದ್ದು ಹೋಗಿಬಿಡ್ತೀವಿ. ಪೇಷನ್ಸಿಂದ ಅವ್ರು ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಕೆ ನಾವು ರೆಡಿ ಇರ್ತಿರ್ಲಿಲ್ಲ. ನಮ್ಮದೇ ಇರೋ ಪ್ರಪಂಚ ಇರ್ತಿತ್ತು. ಬಟ್ ನಾವು ಆಗಲೇ ನಿಮಗೆ ಹೇಳಿದೆ, ಸಂಧ್ಯಾ ಮತ್ತು ಕೃಷ್ಣಮೂರ್ತಿ ಇವರು ಇದು ಹೇಳಿದ್ನಲ್ಲ ಕ್ಯಾಮ್ರಾಮ್ಯಾನ್ ವಿ ಕೆ ಮೂರ್ತಿ ಅವರು ಸಂಧ್ಯಾ ಆಂಟಿ ಅವರ ತಮ್ಮನ ಮನೆಯೇ ನಮಗೆ ಬಾಡಿಗೆ ಕೊಟ್ಟಿದ್ದ ಅಲ್ಲಿ ಬೆಂಗಳೂರಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ. ಅಪ್ಪಾಜಿಯವರು 89ನಲ್ಲಿ ಸೋತರು. ಆವಾಗ ಮಿನಿಸ್ಟ್ರ್ ಇರಲಿಲ್ಲ, ಏನಿರಲಿಲ್ಲ, ನಮಗೆ ಮನೆ ಬೇಕಾಗಿತ್ತು. ಅಲ್ಲಿ ಬೆಂಗಳೂರಲ್ಲಿ ಎಲ್ಲ ಕೇಳಿದ್ರೆ ರಾಜಕಾರಣಿಗೆ ಮನೆ ಕೊಡಲ್ಲ ಅಂತ ಕೊಡಲ್ಲ ಅಂತ ಹೇಳಿದ್ಮೇಲೆ ಅದು ಡಾಲರ್ಸ್ ಕಾಲೋನಿಯಲ್ಲಿ ಕೋಡೇಸ್ ಈ ಕಡೆ ಬಂದಿದ್ದೀವಿ. ಅದು ಕಾಲು ಸುಡುತ್ತೆ ಅನ್ಸುತ್ತೆ. ಅವ್ರು ರಾಜಕಾರಣಿಗೆ ಕೊಡಲ್ಲ ಅಂತ ಹೇಳಿದ್ಮೇಲೆ ಅದು ಏನು ಇದೆಯಲ್ಲ ಡಾಲರ್ಸ್ ಕಾಲೋನಿ ಅಂತ ಹೇಳ್ತೀವಲ್ಲ, ಈಗ ತುಂಬಿ ತುಳುಕ್ತಾ ಇದೆ ಆರಂಭಿ. ನಾವು ಹೋದಾಗ ಏನೂ ಇರಲಿಲ್ಲ. ಒಂದು 4-5 ಮನೆಗಳಿದ್ದು, ಬಸ್ ಇರಲಿಲ್ಲ ಒಳಗಡೆ, ಏನೂ ಇರಲಿಲ್ಲ. ದೇವಸಂದ್ರಕ್ಕೆ ಬಂದು ನಾವು ಬಸ್ ಹತ್ತಬೇಕಾಗಿತ್ತು. ಅಪ್ಪಾಜಿಯವರು ಅಲ್ಲಿ ಹೋದ್ಮೇಲೆ ನಾವು ಹೋದ್ಮೇಲೆ ನಾವೆಲ್ಲ ಕಾಲೇಜ್ ಓದ್ತಾಯಿದ್ವಿ, ಎಲ್ಲ ಮಾಡ್ತಿದ್ವಿ. ಸ್ವಲ್ಪ ಅಲ್ಲಿರೋರು ಕರ್ಕೊಂಬಿಟ್ಟು ಅಲ್ಲೆಲ್ಲ ಬಸ್ ಹಾಕ್ಸಿದ್ರು. 91 ಮತ್ತು ಇನ್ನೊಂದು 2 ಬಸ್ಗಳು ಅಲ್ಲಿಂದ 98 ಮೆಜೆಸ್ಟಿಕ್ಕಿಗೆ ಹೋಗ್ತಾಯಿತ್ತು. ಅಪ್ಪಾಜಿ ಎಲ್ಲ ನಿಂತು ಎಲ್ಲ ಮಾಡಿದ್ಮೇಲೆ ಬಸ್ಸಲ್ಲಿ ಕಾಲೇಜ್ಗೆ ಹೌದು ನಡ್ಕೊಂಡು ಶಾಸಕರ ಮಕ್ಕಳು ಅಲ್ಲ, ಅವರು ಮಿನಿಸ್ಟ್ರು, ಮೊದಲು ಸಾರಿಗೆ ಸಚಿವರು ಅವರು ಅದೇ ಇದು ಆಗಿದ್ರು. ಆಗಲೇ 99 ಅಷ್ಟೊತ್ತಿಗೆ ಅವರು ಒಳ್ಳೊಳ್ಳೆ ಇದನ್ನು ಮಾಡಿದರು, ಖಾತೆಗಳು ನಿರ್ವಹಣೆ ಮಾಡಿದರು. ಆದರೂ ಕೂಡ ನಮಗೆ ಬಸ್ಸಲ್ಲೇ ಓಡಾಡಿಸ್ತಾಯಿದ್ರು. ನನ್ನ ಮಹಾರಾಣೀಸ್ ಕಾಲೇಜ್ಗೆ ಅಂದರೆ ನಾನು ಅಲ್ಲಿಂದ ಬಸ್ ಹಿಡಿದು, ಇಲ್ಲ ನನಗೆ ಮೇನ್ ಬಸ್ ಸಿಕ್ಕಿಲ್ಲ ಅಂದರೆ ದೇವಸಂದ್ರದಲ್ಲಿ 276 ಅಂತ ಬಸ್ಸು ಮೆಜೆಸ್ಟಿಕ್ಕಿಗೆ ಬರ್ತಿತ್ತು. ಅದನ್ನು ನಾನು ಬಸ್ ಪಾಸಿನ ನಾವು ತಗೊಂಡಿರಲಿಲ್ಲ, ಎಲ್ಲ ತಗೊಂಡಿದ್ದೆ ಅನಿಸುತ್ತೆ. ಹತ್ತಿಬಿಟ್ಟು ಸೀದಾ ಮಹಾರಾಣೀಸ್ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಹಂಗಾಗಿ ನಾವೇನು ಮಾಡ್ತಾಯಿದ್ವಿ, ಮಲ್ಲೇಶ್ವರಮಲ್ಲಿ ಇಳಿತಿದ್ವಿ. ಮಲ್ಲೇಶ್ವರಂ ಹಿಡಿದು ಮಲ್ಲೇಶ್ವರಮಿಂದ ವಿಧಾನಸೌಧಕ್ಕೆ ಹೋಗೋ ಬಸ್ಗೆ ಹತ್ತಿ RC ಕಾಲೇಜ್ ಹತ್ರ ಇಳಿದು ಇದು ಮಹಾರಾಣೀಸ್ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸಚಿವರ ಮಕ್ಕಳು ಹೌದು, ಅಂದರೆ ಇದಾಗಿದ್ರು, ಅಂದರೆ ಮಾಜಿ ಸಚಿವರಾಗಿದ್ದರು. ಅದಕ್ಕೆ ಮನೆ ಮುಂದೆ ಕಾರ್ ಇದ್ರು ಹೇಳಿದರು ನಮಗೆ. ನಾವು ಫಸ್ಟ್ ಬೆಂಗಳೂರಿಗೆ ಹೋದಾಗ ಇದು ಕಾರೆಲ್ಲ ಐತಂತ ಇದ್ರನ್ನ ಅಭ್ಯಾಸ ಮಾಡ್ಕೊಬೇಡ್ರಿ, 5 ವರ್ಷ ಆದಮೇಲೆ ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಾಕತಿ ನೋಡ್ರಿ ಅಂತ ಹೇಳಿದರು. ನಾನು ಅಲ್ಲಿ ಶೇಷಾದ್ರಿಪುರಮಲ್ಲಿ ಓದಿದ್ದೆ, ಅಲ್ಲಿಗೂ ನಡ್ಕೊಂಡೇ ಓಡಾಡ್ತಾ ಇದ್ದೆ. ಸೊ ಮಕ್ಕಳನ್ನ ಭಾಳ ಸರಳವಾಗಿ ಸಾಮಾನ್ಯವಾಗಿ ಬೆಳೆಸಿದ್ದಾರೆ. ಸರ್ಕಾರಿ ಶಾಲೆಗಳು ಕಾಲೇಜುಗಳಲ್ಲೇ ಬೆಳೆಸಿದ್ದಾರೆ.
ಹಂಗಂತ ನೀವು ದೊಡ್ಡ ಆಗಿಲ್ಲ ನೋಡಿ. ಕನ್ನಡ ಮೀಡಿಯಮಲ್ಲಿ ಓದಿದ್ಕೆ ನಾವು ಜಾಣರಾಗಿದ್ದೀವಿ ಅನ್ಸುತ್ತೆ. ಸರ್ಕಾರಿ ಜಾಲಕ್ಕೆ ಕಳ್ಸಲ್ಲ, ಪ್ರೈವೇಟ್ ಹುಡುಕ್ತಾರೆ, ದೊಡ್ಡ ದೊಡ್ಡ ಫೀಸ್ ಹುಡುಕ್ತಾರೆ. ಹೌದು, ವೆರಿ ನೈಸ್. ಇದು ಅವ್ರಿಗೆ ಭಾಳ ಅಚ್ಚುಮೆಚ್ಚಿನವಾಗಿರ್ತಕ್ಕಂಥ ಸ್ಥಳ. ತುಂಬ ಚೆನ್ನಾಗಿದೆ. ಯಾಕಂದರೆ ಅವ್ರಿಗೆ ಯಾವಾಗಾದ್ರೂ ಜನಗಳಿಂದ ಬಿಡುವಿದ್ರೆ ಇಲ್ಲಿ ಬಂದು ಕುತ್ಕೊಂಡ್ಬಿಡೋರು. ಅಲ್ಲಿ ಕುತ್ಕೊಂಡ್ಬಿಟ್ರೆ ನಾವು ಮಲ್ಕೊಂಡಾಗ ಇಲ್ಲಿ ಕುತ್ಕೊಳ್ಳೋರು, ಬೇರೆ ಇದ್ದಾಗ ಅಲ್ಲಿ ಕುತ್ಕೊಂಡಿರೋರು. ಇಲ್ಲೆಲ್ಲ ಇದು ಅದೇ ಹೇಳಿದ್ನಲ್ಲ, ಇದು ಇತ್ತು ನಮ್ಮದು ಟೀ ಕುಡ್ಡೆಲ್ಲ ಇತ್ತಲ್ಲ, ಅವರು ತೇಗದ ಮರಗಳು ಭಾಳ ಎಂಜಾಯ್ ಮಾಡ್ತಿದ್ರು ಅದೆಲ್ಲ. ಹಾಗಾಗಿ ಇಲ್ಲಿ ನಮಗೆ 2 ಇದು ಬಂದಿದೆ, ಹಾರ್ನ್ ಬಿಲ್. ಹಾಂ, ಈ ಪ್ರದೇಶದಲ್ಲಿ ಹಾರ್ನ್ ಬಿಲ್ ಸಿಗಲ್ಲ. 2 ಇದು ಇರುತ್ತಲ್ಲ, ಕೊಕ್ಕಿರ್ತ. ಹೌದು. ಹಾಂ, ಇಲ್ಲಿ ಬಂದು ಇಲ್ಲೇ ಸಂತಾನ ಎಲ್ಲ ಅಭಿವೃದ್ಧಿ ಮಾಡಿದೆ. ಅದ್ರ ತಾಯಿ ಅಪ್ಪಾಜಿ ಇದ್ದಾಗಿದ್ದು, ತಾಯಿ ತಂದೆ ಇವು ಮಕ್ಕಳಿವು. ಈ ಕಿಟಕಿ ಮೇಲೆ ಬಂದು ಕುತ್ಕೊಳ್ತಾ ಇದ್ವಿ, ಅಪ್ಪಾಜಿ ಮಲ್ಕೊಳ್ತಿದ್ರಲ್ಲ, ಕಿಟಕಿ ಮೇಲೂ ಬಂದು ಕುತ್ಕೊಳ್ಳೋದು, ಅವನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ವಿ. ಇಲ್ಲಿ ಕುತ್ಕೊಂಡು ಬುಕ್ ಓದೋಕ್ಕೆ ಅದಕ್ಕೆಲ್ಲ ಹಾಸಿಗೆ ಮೇಲ್ಕಿಂತ ಇಂತಲ್ಲಿ ಕಿಟಕಿ ಮೇಲ್ಗೆ ಇದು ಮಾಡಿಕೊಂಡು ಅದು ಜಾಸ್ತಿ ಕಂಫರ್ಟ್ ಇರುತ್ತೆ. ಬನ್ನಿ MP ಪ್ರಕಾಶ್ ಸಾಹೇಬ್ರ ಗ್ರಂಥಾಲಯ ನೋಡೋಣ. ನಿಮ್ಮ ತಂದೆಯವ್ರ ಲೈಬ್ರರಿ. ಹೌದು, ಇದು ನಮ್ಮ ತಂದೆಯವ್ರ ಮದುವೆ ದಿನ. ಓ, ಹಗರಿಬೊಮ್ಮನಹಳ್ಳಿಯಲ್ಲಿ. ಹಾಂ ಹಾಂ. ಇದು ಅವರು ಮದುವೆಗಿನ ಮುಂಚಿದ್ದು, ಅವ್ರ ಫ್ರೆಂಡ್ ಜೊತೆ ತಗೊಂಡಿರೋದು. ಬೆಂಗಳೂರಲ್ಲಿ ಅವರು ಬಾಲ್ಯದ ಫೋಟೋ ಇದೆ, 8-10 ವರ್ಷ ಇದೆ. ಹಾಂ, ಫಗು ಹಳಕಟ್ಟಿ ಅಂತ ಸ್ನೇಹಿತರೆ, ಇವರು ಹರಿದು ಹಂಚಿ ಹೋಗಿದ್ದ ವಚನಗಳನ್ನೆಲ್ಲ ಇಡೀ ಊರುಗಳನ್ನೆಲ್ಲ, ಅನೇಕ ಊರುಗಳನ್ನ ಅಲಿದು ಸಂಗ್ರಹಿಸಿದಂಥ ಮಹಾತ್ಮ ಇವರು. ಇವತ್ತು ವಚನ ಸಂಪುಟಗಳ ಒಟ್ಟಿಗೆ ಓದೋಕ್ಕೆ ಸಿಗ್ತಿದೆ ಅಂದರೆ ಅದರ ಮೂಲ ಕಾರಣ ಇವರು, ಫಗು ಹಳಕಟ್ಟಿಯವರು. BLD ಸಂಸ್ಥೆ ಇದೆಯಲ್ಲ, ಅದರ ಮೂಲ ಪುರುಷ ಅಂತ ಹೇಳಿದ್ರು ತಪ್ಪಲ್ಲ, ಫಗು ಹಳಕಟ್ಟಿಯವರು ಸ್ನೇಹಿತರೆ. ಇವರ ಹೆಸರಿನಲ್ಲಿ BLD ಸಂಸ್ಥೆಯಲ್ಲಿ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಅಂತ ಒಂದಿದೆ, BLD ಸಂಸ್ಥೆ ಬಿಜಾಪುರದ ಆವರಣದಲ್ಲಿ. ಇವರ ಇದು ಸಮಗ್ರ ಸಾಹಿತ್ಯವನ್ನೆಲ್ಲವನ್ನು ನಮ್ಮ ಡಾಕ್ಟರ್ M.N. ಕಲಬುರ್ಗಿ ಇದರಲ್ಲ, ದೊಡ್ಡ ನಮ್ಮ ಸಂಶೋಧಕರು, ಅವರ ಒಂದು ಇದರಲ್ಲೆಲ್ಲ ಮಾಡಿದ್ದಾರೆ ಇದನ್ನು. ಡಾಕ್ಟರ್ MS ಮಧ್ವಾಯಿ ಮತ್ತು ನಮ್ಮ M. ಕಲಬುರ್ಗಿ ಅವರು. ಸೊ ಅವರ ಸಾಹಿತ್ಯ, ಸಮಗ್ರ ಸಾಹಿತ್ಯ, ಫಗು ಹಳಕಟ್ಟಿಯವರು ಸಮಗ್ರ ಸಾಹಿತ್ಯ. ಅಪ್ಪಾಜಿಯವರು ಕೆಲವು ಸತಿ ಎಲ್ಲ ರೆಫರ್ ಮಾಡೋರೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಏನಾರು ಇದ್ದು ಹೋದರೆ ಆ ಥರ ಎಲ್ಲ. ಇವ್ರದ್ದು ಕುವೆಂಪು ಅವ್ರದ್ದು ಸಮಗ್ರ ಸಾಹಿತ್ಯ ಇದೆ. ಸಮಗ್ರ ಇದೆ ನೋಡಿ. ಕೋಚ್ ಎನ್ ಬಸಪ್ಪ ಅವರ ಪುಸ್ತಕ. ಈಗ ಮನೇಲಿ ನಾವು ಜನಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, ಎಲ್ಲ ಜಾಸ್ತಿ ಓಡಾಡಲ್ಲ. ಇದು ಅಪ್ಪಾಜಿ ಕೂತ್ಕೊಳ್ತಾ ಇದ್ರು ಚೇರ್, ಅದು ರಾಕ್ ಆಗ್ತಿತ್ತು, ಮುರಿದೋಗಿದೆ ಈಗ. ಅದೇ ನಮ್ಮ ಜನಸಂಖ್ಯೆ ಫುಲ್ ಕಡಿಮೆ ಆಗಿಬಿಟ್ಟಿದೆ. ಸೊ ಅವ್ರು CM ಆಗೋ ಆಸೆ ಇರಲಿಲ್ವಾ? ಇತ್ತು, ಅದೇ ಅದು ಅಲ್ಲ ಬರೋಂಗಿತ್ತು, ಅದೇನೋ ರಾಜಕೀಯ ನಡೀತಲ್ಲ ಆವಾಗ. ಇವ್ರದ್ದು ಸಮ್ಮಿಶ್ರ ಸರ್ಕಾರಗಳು ಅಲ್ಲ, ಯಡಿಯೂರಪ್ಪನ ಮಾಡಬೇಕು ಅಂತ ಇದ್ದಾಗ, ಅದಕ್ಕಿಂತ ಮುಂಚೆ ಅಪ್ಪಾಜಿಗೆ ಮಾಡಬೇಕಂತ ಇತ್ತು. ಉಪಮುಖ್ಯಮಂತ್ರಿ ಆದಮೇಲೆ ಕುಮಾರಸ್ವಾಮಿ ಅವರು 20 ತಿಂಗಳು ಮಾಡಿದ ಮೇಲೆ 20 ತಿಂಗಳು ಯಡಿಯೂರಪ್ಪನಿಗೆ ಕೊಡಬೇಕು ಅಂತ ಇದ್ದಾಗ, ಯಡಿಯೂರಪ್ಪಗೆ ಕೊಡಲ್ಲ ಅಂಥೇಳಿ ಅಪ್ಪಾಜಿಯವ್ರಿಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಡೆಲ್ಲಿಗೆಲ್ಲ ಕಳಿಸಿದ್ರು ಅಪ್ಪಾಜಿಯವ್ರನ್ನ. ಸೋನಿಯಾ ಗಾಂಧಿ ಅವರು ಕೂಡ ನಮ್ಮದು ಸಮ್ಮತ ಇದೆ ಅಂತ ಹೇಳಿ. ಅಷ್ಟರೊಳಗೆ ಯಾಕೆ ಚೇಂಜ್ ಆಯಿತು ಅಂತ ಗೊತ್ತಿಲ್ಲ, ದೇವೇಗೌಡರು ಮತ್ತೆ ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರೆಸ್ಕೊಂಡ್ರು, ನಿಮಗೆ ಮುಖ್ಯಮಂತ್ರಿ ಮಾಡ್ತೀವಿ ಬನ್ನಿ ಅಂತ. ಅವರು ದೇವೇಗೌಡ್ರನ್ನ ಬೈಕೊಂಡು, ಕುಮಾರಸ್ವಾಮಿಯನ್ನು ಬೈಕೊಂಡು ತುಮಕೂರು ತನಕ ಜಾತ್ರೆ ಹೋಗ್ತಾ ಇತ್ತು ಅವ್ರದ್ದು. ಗಲಾಟೆ ಮಾಡ್ತಾಯಿದ್ರು, ಗಲಾಟೆ ಮಾಡ್ಕೊಂಡು ಹೋಗ್ತಾಯಿದ್ರು. ಇವ್ರು ಯಾವಾಗ ಬನ್ನಿ ಅಂತ ಕರೆದ್ರು, ಅಲ್ಲಿ ಪಾದಯಾತ್ರೆ ನಿಲ್ಲಿಸಿ ವಾಪಸ್ ಬಂದು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗಿ 14 ದಿನಕ್ಕೆ ಇವರು ಅವಿಶ್ವಾಸ ಮಾಡಿಬಿಟ್ರು. ನಮ್ಮ ಜಾತ್ಯತೀತ ಜನತಾ ದಳದವರು ಅವ್ರು 14 ದಿನಕ್ಕಷ್ಟೇ ಸೀಮಿತ ಮಾಡಿ ತೆಗೆದು ಹಾಕಿಬಿಟ್ರು. ಅದಾದಮೇಲೆ ನಿಮ್ಗೆ ಇತಿಹಾಸ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ BJP ಸರ್ಕಾರ ಬಂತು. ಅದಕ್ಕೆ JDS ದೊಡ್ಡ ಕಾರಣ. 2008ರಲ್ಲಿ 2008ರಲ್ಲಿ MP ಪ್ರಕಾಶ್ ಅವರು ಸೋತರು. 14 ದಿವಸ ಅವ್ರಿಗೆ ಮುಖ್ಯಮಂತ್ರಿ ಮಾಡಿ ಅವರಿಂದ ಅವಿಶ್ವಾಸ ಮಂಡನೆ ಮಾಡಿದ್ರಿಂದ ಎಲ್ರಿಗೂ JDS ಬಗ್ಗೆ ಸಿಟ್ಟು ಬಂದು ಕರ್ನಾಟಕದಲ್ಲಿ BJP ಮೊಟ್ಟ ಮೊದಲ ಬಾರಿಗೆ ಬಹುಮತ ಪಡೆಯೋಕ್ಕೆ ಭಾಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಏನಂದರೆ ಉತ್ತರ ಕರ್ನಾಟಕದಲ್ಲಿ MP ಪ್ರಕಾಶ್ ಅವ್ರದ್ದು ಭಾಳ ಇತ್ತು ಪ್ರಭಾವ. ಇಲ್ಲಿ ಗೆದಿಲೇ ಇಲ್ಲ ಉತ್ತರ ಕರ್ನಾಟಕದಲ್ಲಿ. MP ಪ್ರಕಾಶ್ ಅವರ ಅನುಯಾಯಿಗಳಿಗೆ ಕಾಂಗ್ರೆಸ್ಸಿಂದ 16 ಅಥವಾ 18 ಜನಕ್ಕೆ ಟಿಕೆಟ್ ಕೊಟ್ಟರು. MP ಪ್ರಕಾಶ್ ಅವ್ರನ್ನೂ ಸೇರಿಸಿ ನಮ್ಮ ಬಯ್ಯಾಪುರ ಆಗಿರ್ಬೋದು, ಮಾದೇವ್ ಪ್ರಸಾದ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ಇವರೆಲ್ಲರಿಗೂ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು. ದಶಮಾಪುರ ಎಲ್ಲ ಅಷ್ಟು ಜನದಲ್ಲಿ ಇಬ್ಬರೇ ಸೋತರು, MP ಪ್ರಕಾಶ್ ಅವರು ಮತ್ತು ಆಂಜನೇಯಲ್ಲ. ಇನ್ನೆಲ್ಲರೂ ಕಾಂಗ್ರೆಸ್ಸಿಂದ ಗೆದ್ದರು. ಅಂದರೆ BJPಯ ಹವಾ ಇದ್ದಾಗ ಕೂಡ ಅಪ್ಪಾಜಿ ಹಿಂದೆ ಬಂದಿರತಕ್ಕಂತಹ 15-16 ಜನ ಗೆದ್ದರು.
ಟಿಕೆಟ್ ಅವಾಗ ಅಷ್ಟು ಜನ ಕೊಟ್ಟಿದ್ರು. ಆದರೆ ಅವಾಗ ಅವತ್ತು ಎಷ್ಟಿತ್ತು ಕಾಂಗ್ರೆಸ್ದು 68-70 ಇತ್ತು. ಅದನ್ನು ನೀವು ಸಂಖ್ಯೆಗಳನ್ನ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಅದರೊಳಗೆ 16 ಜನ ಎಂ ಪಿ ಪ್ರಕಾಶ್ ಅನುಯಾಯಿಗಳೇ ಗೆದ್ದಿದ್ರು. ಇಲ್ಲಿ ಅವಾಗಿಂದ JDS ಪ್ರಭಾವ ಕಡಿಮೆ ಆಕ್ಕಂತ ಹೋಯ್ತು. ಇಲ್ಲಿ ಇವರು ಸಂಘಟನೆ ಮಾಡಿದ್ರು. ಅಂದರೆ ನಾವು ಜನತಾ ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ. ಸೊ ಈ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲ ಎಂ ಪಿ ಪ್ರಕಾಶ್ ಅವರು ಮತ್ತು ಇತ್ಯಾದಿ ನಾಯಕರೆಲ್ಲ ಸೇರಿ ಬಹಳ ಚೆನ್ನಾಗಿ ಇಲ್ಲಿ ಜನತಾ ಪಕ್ಷದ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಇದು ಈ ರೀತಿ ಒಡಕಗಳು ಉಂಟಾಗಿ ಒಂದೊಂದೇ ಸರ್ತಿ ಕಡಿಮೆ ಆಕ್ಕಂತ ಹೋಯ್ತು. ರಾಮಕೃಷ್ಣ ಹೆಗ್ಡೆ ಅವರು ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ನಾಯಕರು. ಲಿಂಗಾಯತರು ಅವ್ರನ್ನ ಒಪ್ಕೊಂಡಿದ್ರು. ಅವರು ಬ್ರಾಹ್ಮಣರಾಗಿದ್ರು ಕೂಡ ಲಿಂಗಾಯತರು ಅವ್ರನ್ನ ಒಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಇದು ಅಂತ. ನೀವು ಹೇಗೆ ದಕ್ಷಿಣ ಇದರೊಳಗೆ ಕರ್ನಾಟಕದಲ್ಲಿ ನಮ್ಮ ಹಳೆ ಮೈಸೂರು ಕರ್ನಾಟಕದಲ್ಲಿ ದೇವೇಗೌಡರನ್ನ ಹೇಗೆ ಒಪ್ಕೊಂಡಿದ್ರು ನಾಯಕರು ಅಂತ, ಇಲ್ಲಿ ರಾಮಕೃಷ್ಣ ಹೆಗ್ಡೆನ ಒಪ್ಕೊಂಡಿದ್ರು. ಹಾಗಾಗಿ ಅವರು ಜೊತೆಗೆ ಇವರೆಲ್ಲ ಬೆಳೆದ್ರು. ಮತ್ತು ರಾಮಕೃಷ್ಣ ಹೆಗ್ಡೆ ಅವರು ಹೇಗೆ ಅಂದರೆ ತಾವೊಬ್ಬರೇ ಬೆಳೆಯೋರಲ್ಲ, ಜೊತೆಗೆ ಇರೋರನ್ನೆಲ್ಲ ಬೆಳೆಸಿದ್ರು. PGR ಸಿಂಧೆ ಇರ್ಬೋದು, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಎಂ ಪಿ ಪ್ರಕಾಶ್ ಅವ್ರು ಇರ್ಬೋದು, ಚಂದ್ರೇಗೌಡರು ಇರ್ಬೋದು, ಈ ಥರ ಭಾಳ ವ್ಯಕ್ತಿಗಳನ್ನು ಅವರು ಬೆಳೆಸಿದ್ದು. ಸೆಕೆಂಡ್ ಲೈನ್ ಲೀಡರ್ನ ಫ್ರಂಟ್ ಲೈನ್ ಲೀಡರ್ ಆಗಿ ತಯಾರು ಮಾಡಿದ್ರು ಅವರು. ವಿಷನರಿ ಇತ್ತು. ಆಮೇಲೆ ಅವ್ರಿಗೆ ಸ್ವತಂತ್ರ ಕೊಟ್ಟಿದ್ರು. ಅವರ ಖಾತೆಯಲ್ಲಿ ಅವ್ರು ಏನಾದರೂ ಮಾಡಿ ಅಂತ. ಅವರು ಹಾಗೆ, ಮತ್ತು ನಮ್ಮ JH ಪಾಟೀಲ್ ಅವರು ಕೂಡ ಹಾಗೆ. ಎಂ ಪಿ ಪ್ರಕಾಶ್ ಅವರು, ರಾಮಕೃಷ್ಣ ಹೆಗ್ಡೆ, ಬೊಮ್ಮಾಯಿ, JH ಪಾಟೀಲು, ದೇವೇಗೌಡರು ಮತ್ತು ಧರ್ಮಸಿಂಗ್, ಕುಮಾರಸ್ವಾಮಿ ಇವರಿಷ್ಟು ಜನ ಮುಖ್ಯಮಂತ್ರಿ ಇದ್ದಾಗ ಇದು ಮಾಡಿದ್ದಾರೆ, ಖಾತೆಯನ್ನು ತಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಇದ್ದು ಮತ್ತೆ ಸಚಿವರು ಆಗಬೇಕಾದ್ರೂ ತುಂಬ ಜನ ಬೇಡ ಸರ್ ಸಾಕು ಅಂತ ಹೇಳಿದ್ರು ಕೂಡ 4 ತಿಂಗಳು ಅವರು ಪದವಿಯನ್ನು ತಗೊಳ್ಳಿಲ್ಲ, ಬೇಡ ಅಂಥೇಳಿ ಕುಮಾರಸ್ವಾಮಿ ಟೈಮಲ್ಲಿ. ಆಮೇಲೆ ಒತ್ತಾಯದ ಮೇಲೆ ಮತ್ತೆ ಅವರು ಇದು ಆದರು, ಹೋಮ್ ಮಿನಿಸ್ಟರ್. ಹೌದು, ಅವ್ರದ್ದು ಕೊನೆಯ ಸೇವೆ ಅದು, ಕೊನೆಯ ಸಕ್ರಿಯ ರಾಜಕಾರಣ. ಹೌದು, ಸಾರಿಗೆಯಿಂದ ಆರಂಭ ಮಾಡಿ ಹೋಮ್ ತನಕ ಗೃಹ ಮಂತ್ರಿ ತನಕ ಅವರು ಇದ್ದರು. ನೋಡಿ ಚೆನ್ನಾಗಿದೆ ಅದು ಮೆಟಾಫರ್. ಅಂದರೆ ಆ ಒಂದು ಸಾರಿಗೆ ಸಚಿವ ಅಂದರೆ ಚಲಿಸುವ ಒಂದು ಸಚಿವ, ಅಲ್ಲಿಂದ ಪಯಣ ಸ್ಟಾರ್ಟ್. ಹಾಗಾಗಿ ಗ್ರೇಟ್, ನೈಸ್ ಹ್ಯೂಮನ್ ಬೀಯಿಂಗ್, ಗ್ರೇಟ್. ಮತ್ತು ಹಂಪೆ ವಿಶ್ವವಿದ್ಯಾನಿಲಯ ಕಟ್ಟೋಕ್ಕೆ ಅವ್ರಿಗೆ ಬಹಳ ಕಾಣಿಕೆ ಇತ್ತಲ್ವ? ಹಂಪೆ ವಿಶ್ವವಿದ್ಯಾಲಯ ಒಂದು ಹಂಪೆ ಉತ್ಸವ ನಮಗೆ ಯೂನಿವರ್ಸಿಟಿಗಿಂತ ಮುಖ್ಯವಾಗೋದಂದರೆ ಕಲ್ಚರಲ್ಲಿ ಇದು ಮಾಡೋದಂದರೆ ಹಂಪೆ ಉತ್ಸವ. ಅಲ್ಲಿ ಪುರಂದರ ಸಾಹಿತ್ಯದ ಬಗ್ಗೆ ಕೀರ್ತನೆಗಳು ಅದರದ್ದೆಲ್ಲ ನಡೀತಾ ಇತ್ತು, ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಡೀತಾ ಇದ್ದವು. ಆಮೇಲೆ ಪ್ರತಿಭಾ ಪ್ರಹ್ಲಾದ್ ಅವ್ರದ್ದು ಒಂದು ಕಾರ್ಯಕ್ರಮ ಆಗಿತ್ತಲ್ಲಿ. ಅದಾದಮೇಲೆ ಅಪ್ಪಾಜಿಯವರು 1886 ಅನಿಸುತ್ತೆ, 1986 ಫಸ್ಟ್ ಹಂಪೆ ಉತ್ಸವ ಮಾಡಿದ್ದು. 1986 ಅಲ್ಲಿ 1986 ಮೊದಲ ಹಂಪಿ ಉತ್ಸವನ. ಹೌದು, ಓಕೆ. ಅದು 86ಕ್ಕೆ ಮಾಡಿ 87ಕ್ಕೆ ಇವರು ನಜೀರ್ ಸಾಬ್ ಅವ್ರು ತೀರ್ಕೊಳ್ತಾರೆ. ಎರಡನೇ ಹಂಪೆ ಉತ್ಸವ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳಾಗಿ ಒಂದು ದಿನದ ಕಾರ್ಯಕ್ರಮ ಆಯಿತು ಅನ್ಸುತ್ತೆ. ಅವ್ರು ತೀರ್ಕೊಳ್ತಾರೆ, ಅವಾಗ ಅದನ್ನು ಸ್ಟಾಪ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಹೌದು, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಂಪೆ ಉತ್ಸವ. ಹೌದು ಹೌದು, ನೀರ್ ಸಾಬ್ ಅಂತೇಳಿ ಅವರು ಏನು ಬೋರ್ವೆಲ್ಗಳು ಎಲ್ಲ ಹಳ್ಳಿಗಳಿಗೆ ಹಾಕಿದ್ದಕ್ಕೆ ಅವ್ರಿಗೆ ನೀರ್ ಸಾಬ್ ಅಂತ ಕೇಳಿದ್ರು. ಅವ್ರು ಬಿಟ್ಟಾದಮೇಲೆ ಅದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆಲ್ಲ ಅಪ್ಪಾಜಿಯವರೇ ಮಿನಿಸ್ಟರ್ ಇದ್ದರು. ನಜೀರ್ ಸಾಬ್ ಪೋರ್ಟ್ಫೋಲಿಯೋ ಕಂಟಿನ್ಯೂ ಮಾಡಿದ್ರು. ಹೌದು, ಅಪ್ಪಾಜಿಯವರೇ ಕಂಟಿನ್ಯೂ ಮಾಡಿದ್ರು. ಮತ್ತು ಅಪ್ಪಾಜಿ ಸೋತಾಗೆಲ್ಲ ಜಾಸ್ತಿ ಹಂಪೆ ಉತ್ಸವ ನಡೆದಿಲ್ಲ, ಮತ್ತು ಗೆದ್ದಾಗ ಮತ್ತೆ ನಡೀತಾ ಇತ್ತು. ಬಟ್ ಇನ್ ಬಿಟ್ವೀನ್ ಮಾಡಿದಾಗೆಲ್ಲ ಅದು ನಾವು ಬೇರೆ ಥರ ವೈಭವೀಕರಣ ಮಾಡೋದು, ಅಥವಾ ಅಪ್ಪಾಜಿಯವರ ಆಸೆ ಏನಿತ್ತು ಅದು ಜನಮೋತ್ಸವ ಆಗಬೇಕು ಅಂತ. ಅವರು ಆ್ಯಕ್ಚುಲಿ ಹಂಪೆ ಸುತ್ತಮುತ್ತ ಓಡಾಡಿದವರಲ್ಲ, ಮೈಸೂರು ದಸರಾ ಎಲ್ಲ ನೋಡೋಕ್ಕೆ ಆವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೋಗಿದ್ರಿಂದ ಅಪ್ಪಾಜಿಗೆ ಅಲ್ಲಿ ನೋಡ್ತಾಯಿದ್ರು. ಆ ರಾಜರು ಸಾಮಂತ್ರಿ ಇವರು, ಆದರೆ ವಿಜಯನಗರದ ಸಾಮಂತರು ಮೈಸೂರು ಅರಸರು, ಅವರೇ ಇಷ್ಟು ವೈಭವದಿಂದ ಉತ್ಸವ ಮಾಡ್ತಾ ಇದ್ದಾರೆ ಅಂದರೆ ಮೂಲ ನೆಲೆ ಆಗಿರ್ತಕ್ಕಂಥ ಹಂಪೆನಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಬಂದು ಆವಾಗ ಎದುರು ಬಸವನ ಮುಂದೆ ದೊಡ್ಡ ಇದು ವೇದಿಕೆ ಆಗ್ತಾ ಇತ್ತು, ಎದುರುಗಡೆ. ಅಲ್ಲಿಂದ ಆರಂಭ ಆಯಿತು. ವಾವ್, ಕರೆಕ್ಟ್ ಅಲ್ವಾ? ಮೈಸೂರು ಅರಸರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರು. ಓಕೆ. ಆಮೇಲೆ ವಿಜಯನಗರ ಸಾಮಂತರ ರಾಣಿ ಶ್ರೀರಂಗಪಟ್ಟಣದ ತಿರುಮಲಾಂಬೆ, ಅವರೇ ಹೆಂಗಿದ್ದಾರೆ, ಇನ್ನು ನಾವು ಚಕ್ರವರ್ತಿಗಳು ಹೆಂಗಿರ್ಬೇಕು ಅಂತ ಈ ಭಾಗದಲ್ಲಿ. ಆಮೇಲೆ ಇದೆಲ್ಲ ಒಂದು ಸ್ವತಂತ್ರ ಹೋರಾಟಕ್ಕೆ ಆಗಲಿ ಏಕೀಕರಣಕ್ಕಾಗಲಿ ತುಂಬ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಂಪಿ ವಿರೂಪಾಕ್ಷೇಶ್ವರ ಮತ್ತು ಭುವನೇಶ್ವರಿ. ನಾವೇನೀಗ ಭುವನೇಶ್ವರಿನ ಆರಾಧನೆ ಮಾಡ್ತೀವಿ ನಮ್ಮ ದಸರಾದಲ್ಲೆಲ್ಲ, ಅದು ಭುವನೇಶ್ವರಿ ಇರೋದು ಹಂಪೆನಲ್ಲೇ.
ಓಕೆ. ವಿರೂಪಾಕ್ಷ ಟೆಂಪಲ್ ಹತ್ರನೇ ಭುವನೇಶ್ವರಿ ಇದೆ. ಆ ಮೂರ್ತಿ ಭುವನೇಶ್ವರಿದು ಇಲ್ಲಿದ್ದಾರೆ. ಹಾಗಾಗಿ ಚಿದಾನಂದ ಮೂರ್ತಿ ಅವರೆಲ್ಲ ಬಂದು ಇಲ್ಲಿ ಎಷ್ಟು ಆಲೂರು ವೆಂಕಟರಾಯರು ಕೂಡ ಅದು ಸ್ಟಾರ್ಟ್ ಮಾಡಿದ್ದು ಹಂಪೆಯಿಂದಾನೆ, ಏಕೀಕರಣ ಇದ್ರದ್ದು. ಹೌದು, ಅವರು ಹೌದು ಆಲೂರು. ಅವರು ಅಲ್ಲಿ ಬಂದು ಚಿದಾನಂದ ಮೂರ್ತಿ ಅಂತಾರು, ಮತ್ತು MM ಕಲಬುರ್ಗಿ ಅಂತಾರು, ಎಲ್ಲ ಸಾಹಿತಿಗಳು ಆ ಕ್ಷೇತ್ರಕ್ಕೆ ಬಂದೇ ಹೋಗಿರ್ತಕ್ಕಂಥವ್ರು ಹಂಪೆದು. ನಮ್ಮ ಕನ್ನಡಕ್ಕೆ ಭುವನೇಶ್ವರ. ಹೌದು ಹೌದು ಹೌದು. ಅಂತ ಇದಕ್ಕೆ ಸ್ಥಳದಲ್ಲಿ ನಾವು ಒಂದು ಉತ್ಸವವನ್ನು ಮಾಡಬೇಕು ಅನ್ನೋದು ಅವ್ರಿಗಿತ್ತು. ಅದ್ರ ನಂತರ ಅವರು 92 ಶುರು ಮಾಡಿದ MP ಪ್ರಕಾಶ್. ಹೌದು, ಇಲ್ಲೆಲ್ಲ ಹಂಪಿ ಪ್ರಕಾಶ್ ಅಂತ ಕರೀತಾರೆ ಎಷ್ಟೊಂದು ಜನ. MP ಪ್ರಕಾಶ್ ಅನ್ನಲ್ಲ, ಹಂಪಿ ಪ್ರಕಾಶ್ ಅಂತಾರೆ ಅಲ್ಲಿ. ಆಮೇಲೆ ಅದು 92ನಲ್ಲಿ ವಿಶ್ವವಿದ್ಯಾಲಯ ಆಗಿದ್ದು. 92ಗೆ ಆವಾಗ ಬುನಾದಿ ಹಾಕಂತ ಹೋಗಿದ್ದು ಅಪ್ಪಾಜಿ ಅವರೆಲ್ಲರೂ. ಅದಕ್ಕೆ ರೂಪರೇಷೆ ಎಲ್ಲ ಮಾಡಿದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಉದ್ಘಾಟನೆ ಆಯಿತು ಅನ್ಸುತ್ತೆ. ಯಾಕಂದರೆ ಅಪ್ಪಾಜಿ ಅವ್ರು ಸೋತಿದ್ರು ಅವಾಗ, 89ನಲ್ಲಿ ಸೋತಿದ್ರು. 94ಅಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು. ಆ ಕಾಲದಲ್ಲಿ ಅದು ಆಗಿದ್ದು. ಬಟ್ ಅದಕ್ಕೆಲ್ಲ ಬುನಾದಿ ಅದು ಆಗಬೇಕು, ರೂಪರೇಷೆಗಳೆಲ್ಲ ರೆಡಿ ಆಗಿದ್ದು ಎಲ್ಲ ಅಪ್ಪಾಜಿಯವರಿದ್ದಾಗ. ಅದೇ ಹೇಳಿದ್ನಲ್ಲ, ಅಪ್ಪಾಜಿಗೆ ಸೋಲ್ಸೋದು ಗೆಲ್ಸೋದು ಮಾಡಿದಾಗ ಇವರಿದ್ದಾಗ ಕೆಲಸಗಳು ಆಗ್ತಾಯಿದ್ವು. ಇನಾಗ್ರೇಷನ್ ಬೇರೆಯವ್ರು ಬಂದು ಮಾಡ್ತಾಯಿದ್ರು. ನಾನು ಅದೇ ಯೂನಿವರ್ಸಿಟಿನಲ್ಲೇ ಓದಿದ್ದು, ಹಂಪೆನಲ್ಲಿ 4 ವರ್ಷ ಇದ್ದೆ ಅಪ್ಪಾಜಿಯವ್ರ ಇದರಿಂದ. ನಾನು ಯೂನಿವರ್ಸಿಟಿ ಓಪನ್ ಆಗಿ 2 ವರ್ಷಕ್ಕೆ ಅಲ್ಲಿದ್ದಿದ್ದು. ಸೊ ಚಂದ್ರಶೇಖರ್ ಕಂಬಾರ್ ಅವರು, MM ಕಲಬುರ್ಗಿ ಅವರೆಲ್ಲ ನನಗೆ ಗುರುಗಳು. ನನ್ನದು ಸಬ್ಜೆಕ್ಟ್ ಬೇರೆ, ಅವ್ರದ್ದು ಸಬ್ಜೆಕ್ಟ್ ಬೇರೆ. ಬಟ್ ಆದರೆ ಅವ್ರದ್ದೆಲ್ಲ ಆಶೀರ್ವಾದ ನಮ್ಮ ಮೇಲಿದೆ. ಇದು MP ಪ್ರಕಾಶ್ ಅವರು ತುಂಬ ಆಸೆಪಟ್ಟು ಕಟ್ಟಿರ್ತಕ್ಕಂಥ ರಂಗಭಾರತಿ ರಂಗಮಂದಿರಕ್ಕೆ ಬಂದಿದ್ದೀವಿ. ಇದು ಅಣ್ಣಿಯವ್ರಿಗೂ ನಮಗೆ ದಾನ ಕೊಟ್ಟಿರೋದು ಇದೆ ಜಾಗ. ಅಣ್ಣಿ ಅಂತೇಳಿ, ಅಣ್ಣಿ ಫ್ಯಾಮಿಲಿ ಇದ್ದಾವೆ ಇಲ್ಲಿ, ಸೊಪ್ಪಿನ ಫ್ಯಾಮಿಲಿ, ಅಣ್ಣಿ ಫ್ಯಾಮಿಲಿ ಅಂತ ಭಾಳ ಫ್ಯಾಮಿಲಿಗಳಿದ್ದಾವೆ. ಅವರು ಈ ಜಾಗನ ದಾನ ಕೊಟ್ಟಾಗ ಅಪ್ಪಾಜಿಯವರು ಇಲ್ಲಿ ಒಂದು ಥಿಯೇಟ್ರ್ ಕಟ್ಟಿದ್ರು. ಅರ್ಧಂಬರ್ಧ ಆಗಿತ್ತು. ಆಮೇಲೆ ಸಿದ್ದರಾಮಯ್ಯನ ಪೀರಿಯಡಲ್ಲಿ ನಮಗೆ 1 ಕೋಟಿ ಅನುದಾನ ಬಂತು. ಅದರಿಂದ ಒಳಗಡೆ ಎಕಾಸ್ಟಿಕ್ಕು, ಲೈಟಿಂಗ್ಸು ಎಲ್ಲ ಮಾಡಿ ಇಲ್ಲೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು, ನಾಟಕಗಳು, ಸಂಗೀತ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇರ್ತವೆ. ನಮ್ಮ MP ಸುಮಾ ವಿಜಯ್ ಅಂತ ಇದ್ದಾರೆ, 2ನೇ ಮಗಳು, ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ಸಾಯಂಕಾಲ ಎಲ್ಲ ಇಲ್ಲಿ ಕೆಳಗಡೆ ಇರ್ತಕ್ಕಂಥವರೆಲ್ಲ ಬಂದು ಕೂತ್ಕೊಳ್ತಾರೆ ಇಲ್ಲಿ. ಮತ್ತು ಬೇಸಿಗೆನಲ್ಲೆಲ್ಲ ಅವ್ರದ್ದು ಇಲ್ಲಿ ತಂಗುದಾಣ, ನಮ್ಮ ಹಳ್ಳಿಯಲ್ಲಿ ಈ ಮನೆ ರೇಣುಕಾ ನಗರ ಅಂತ ಕರೀತಾರೆ, ಅವರೆಲ್ಲರೂ ಇಲ್ಲಿ ಬಂದು ಇರ್ತಾರೆ. ಅಪ್ಪಾಜಿಯವ್ರ ಕನಸು. ಆಮೇಲೆ ನಿಧಾನಕ್ಕೆ ಎಲ್ಲ ಇದನ್ನು ಮಾಡ್ಕೊಂಡು ಬಂದ್ವಿ. ಇವತ್ತೊಂದು ಕಾರ್ಯಕ್ರಮನೂ ನಡೀತಿಲ್ಲಿ ಮಕ್ಕಳದೇನು, ಬೇರೆಯವ್ರಿಗೂ ಕೊಡ್ತಿರ್ತೀವಿ ನಾವು. ಬಟ್ ಏನಂದರೆ ಬರೀ ಇದಕ್ಕೆ ಮಾತ್ರ, ಕಲ್ಚರಲ್ ಕಾರ್ಯಕ್ರಮಗಳಿಗೆ ಮಾತ್ರ ಇದನ್ನು ಕೊಡ್ತೀವಿ. ಈಗ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಇದು. ನಾವು ಪರ್ಮನೆಂಟು ಇದು ಚೇರ್ಗಳು ಹಾಕಿಲ್ಲ, ಯಾಕಂದರೆ ಹೇಳಿದ್ನೆಲ್ಲ ನಾವು ಚಿನ್ನರ ಮೇಳ ಅದೆಲ್ಲ ಮಾಡ್ತಾ ಇರ್ತೀವಲ್ಲ, ಇವನ್ನೆಲ್ಲ ತೆಗೆಸ್ಬಿಡ್ತೀವಿ. ಮಕ್ಕಳಿಗೆ ಯೋಗ ಗೀಗ ಎಲ್ಲ ಇಲ್ಲೇನೆ ಮಾಡ್ತಾ ಇರ್ತಾರೆ. ಇಷ್ಟೂ ಸ್ಟೇಜ್. ಆ ಕಡೆ ಈ ಕಡೆ ಇದಿದೆ, ಗ್ರೀನ್ ರೂಮ್ಸ್ ಇದೆ. ಮೇಲ್ಗಡೆನೂ ರೂಮ್ಸ್ ಇದ್ದಾವೆ ಯಾರಾದರೂ ಬಂದರೆ ಉಳ್ಕೊಳ್ಳೋಕ್ಕೆ. ಯಾಕಂದರೆ ಇದನ್ನು ಅಪ್ಪಾಜಿಯವ್ರಿಗೂ ಕೂಡ ಒಂದು ಇದು ಮಾಡಬೇಕಂತ, ರೆಪರ್ಟ್ರಿ ಮಾಡಬೇಕಂತ ಭಾಳ ಆಸಕ್ತಿ ಇತ್ತು. ಇಲ್ಲಿ ಕಲಿತು ಹೊರಗಡೆ ಹೋಗಬೇಕು ಅಂಥೇಳಿ, ಎಲ್ಲ ಕಡೆ ತಿರುಗಾಟ ಮಾಡಬೇಕು ಅಂತ. ಅದೇ ಆಗಲೇ ಹೇಳಿದೆ, ನಟರಾಜ್ ಅವರು, ಏಣಿಗೆ ನಟರಾಜ್ ಅವರು ಒಂದು ಸರ್ತಿ ಮಾಡಿದರು. ಆಮೇಲೆ ಮಾಲ್ತೇಶ್ ಅಂಥೇಳಿ ಇನ್ನೊಬ್ಬರು ಅವರು ಬಂದೇನೋ ಮಾಡಿದರು. ಒಂದು 2-3 ಸತಿ ತಿರುಗಾಟದ್ದು ಹೋಗಿದ್ದಾವೆ. ಈಗ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅವ್ರು ತಿರುಗಾಟಕ್ಕೆ ಖರ್ಚು ಆಗೋದಿಲ್ಲ ಇವರಿಗೆ ಇದು ಮಾಡೋಕ್ಕೆ. MP ಪ್ರಕಾಶ್ ಅವರು 2011 ಫೆಬ್ರವರಿ 9ಕ್ಕೆ ತೀರ್ಕೊಂಡಾಗ ಬೆಂಗಳೂರಿಂದ ಇಲ್ಲಿ ತೊಗೊಂಬಂದು ನಾವು ಇಲ್ಲಿ ಅವ್ರಿಗೆ ಸಮಾಧಿ ಮಾಡಿದ್ವಿ. ನಮ್ಮಲ್ಲಿ ಕ್ರಿಯಾ ಸಮಾಧಿ ಅಂತ ಮಾಡ್ತಾರೆ, ದೊಡ್ಡವ್ರಿಗೆಲ್ಲ ಮಾಡ್ತಾರೆ. ಕ್ರಿಯಾ ಸಮಾಧಿ ಮೂಲಕ ಮಾಡಿಸಿದ್ದು. ನಮ್ಮಣ್ಣ ಮೈಸೂರಲ್ಲಿ ಭಾಳ ವರ್ಷ ಓದಿದ, ನನಗೆ ಅದಕ್ಕೆ ಅಲ್ಲೆಲ್ಲ ರಾಜರದೆಲ್ಲ ಸರ್ಕಲಲ್ಲಿ ನೋಡಿದ್ನಲ್ಲ, ಆ ಆರ್ಕಿಟೆಕ್ಚರಲ್ಲೇ ಬೇಕು ಅಂಥೇಳಿ ಅವನು ಆ ಥರದ್ದು ತಮಿಳ್ನಾಡಿಂದ ಕರೆಸಿ ಅದನ್ನು ಮಾಡಿಸಿದ. ಅವರ ಸಮಾಧಿ ಸ್ಥಳ ಇದು, ಶಕ್ತಿ ಕೇಂದ್ರ ಅಂತಲೂ ಹೇಳ್ಬೋದು ನಾವು. ಅವ್ರ ಜೊತೆಗೆ ರವೀಣ ಅವರು 2018ರಲ್ಲಿ ತೀರ್ಕೊಂಡಾಗ ರವೀಣರಿಗೋಸ್ಕರ ಮಾಡಿಸಿರ್ತಕ್ಕಂಥದ್ದು ಅದು ನಮ್ಮಣ್ಣ ಅವರು. ಬಟ್ ಇದೆಲ್ಲ ಕಲಾವಿದರೆಲ್ಲ ಇಲ್ಲೇ ಲೋಕಲ್, ನಮ್ಮ ಹರಪನಹಳ್ಳಿಯಿಂದ ಆಲ್ಮರ್ಸಿಕೇರಿ ಅಂತ ಇದೆ, ಅಲ್ಲಿಯವರು. ಅಮ್ಮ ಅವ್ರು ತೀರ್ಕೊಂಡು ಇನ್ನೂ 1 ವರ್ಷ ಆಗಿದೆ, ಅದಕ್ಕೆ ಇನ್ನೊಂದು 2 ವರ್ಷ ಆದಮೇಲೆ ಮಾಡ್ತೀವಿ. ನಮ್ಮದು ಉದ್ದೇಶ ಏನಿದ್ದಿದ್ದಂದರೆ ಇಲ್ಲೆಲ್ಲ ಕಲ್ಲಿಂದು ಶಿಲ್ಪಗಳನ್ನ ನೀವು ನೋಡ್ಬೋದು. ಈ ಶಿಲ್ಪಗಳನ್ನ ಕಟ್ಟಿಸಿ ರಥ ಅಪ್ಪಾಜಿ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಇದ್ದಿದ್ದು. ನಮ್ಮ ಅಕಾಡೆಮಿಯವರು ಶಿಲ್ಪ ಇವರು ಅವರು ನಮಗೆ ಒಂದು ಕಾರ್ಯಾಗಾರ ಮಾಡಿದ್ರು ಇಲ್ಲಿ 20 ದಿನಗಳದ್ದು. ಆ ಕಲಾವಿದರೆಲ್ಲ ಬಂದು ಮಾಡಿರ್ತಕ್ಕಂಥದ್ದು ಇದೆಲ್ಲ. ಸ್ಟೂಡೆಂಟ್ಸ್ ಎಲ್ಲ ಅವ್ರದ್ದು ಕಲಾವಿದ್ರೇ, ಕಲಾವಿದರನ್ನೇ ಬಂದು ಮಾಡ್ತಾರೆ.
ಮಹಾದೇವ್ ರಾಜಶೇಖರ್ ಪಿ ಹಾಂ ಅವ್ರು ಮಹಾದೇವ್ ರಾಜಶೇಖರ್ ಪಿ ಅವರು 18ರಲ್ಲಿ ಕೆತ್ತಿದ್ದಾರೆ ನೋಡಿ 2018ರಲ್ಲಿ. ಅಂದರೆ ರವೀಣ ತೀರ್ಕೊಳ್ಳೋಕ್ಕಿಂತ ಮುಂಚೆ ಮಾಡಿದ್ದಿದ್ದು 8ನೇ ತಿಂಗಳಲ್ಲಿ ಮಾಡಿದ್ದಿದ್ದು ನೋಡಿ. ಭಾಳ ಸ್ನೇಹಿತರೆ, ನೀವು ಏನಾದ್ರು ಮಾಡಿ ಆದರೆ ನಿಮ್ಮ ಹೆಸರು ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಈಗ ಗೊತ್ತಾಗಲ್ಲ ಯಾರು ಕೆತ್ತಿದ್ರು ಅಂತ, ವೆರಿ ಇಂಪಾರ್ಟೆಂಟ್. ಇದು ಅವಾಗ ಬಂದು ಇಲ್ಲಿ 20 ದಿನಗಳು ಇದ್ದು ಮಾಡಿದ್ರಲ್ಲ, ಅದು ನಮ್ಮ ತಂದೆಯವರು ಕೆತ್ತಿಬಿಟ್ಟಿದ್ದೀರ. ಹೌದು, ನಾವು ಕಲ್ಲುಗಳು ಕೊಟ್ವಿ, ಅವರು ಕಲಾವಿದರನ್ನ ಕೊಟ್ಟರು ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಕಲ್ಲಿನ ರಥ ಯಾಕೆ ಅಂದರೆ ಅಪ್ಪಾಜಿಯವ್ರಿಗೆ ಹಂಪೆ ಭಾಳ ಇಷ್ಟ ಆಗಿರ್ತಕ್ಕಂಥ ಸ್ಥಳ, ಹಂಗಾಗಿ ಕಲ್ಲಿನ ರಥ ಮಾಡಿಸಿದ್ವಿ. ಅಲ್ಲಿ ಹೇಳಿದ್ನಲ್ಲ ಆಗಲೇ ನಮ್ಮ ಅಂಬೇಡ್ಕರ್ ಅವರ ನೆನಪಿಗೋಸ್ಕರ ಸಂವಿಧಾನದ ಇದ್ರ ಬಗ್ಗೆ. ಅಲ್ಲಿ ಬುದ್ಧ ಮತ್ತು ಇದು ಇದೆ. ಇವಕ್ಕೆಲ್ಲ ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ವಿ ಅಂದರೆ ಕೆಳಗಡೆ ಬೇಸ್ಮೆಂಟ್ ಹಾಕಿ ಮೇಲ್ಗಡೆ ಎತ್ತರಕ್ಕೆ ಮಾಡಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಮ್ಯೂಸಿಯಂ ಥರ ಎಲ್ಲ ಕಡೆಯಿಂದ ಮಾಡಬೇಕಂತ ಇರಬೇಕು ಅಂತ. ಅಷ್ಟರೊಳಗೆ ರವೀಣರು ತೀರ್ಕೊಂಡ್ರು. ಸೊ ಹಂಗಾಗಿ ನಾವು ಈ ಕಾರ್ಯಕ್ರಮಗಳನ್ನ ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಮಾಧಿಗಳು ಇದು ಅದು ಮುಗಿದ ಮೇಲೆ ಇವಕ್ಕೆಲ್ಲ ಅದು ಮಾಡಬೇಕಾದ್ರೆ ಅಥವಾ ಇದು ಮಾಡಬೇಕಾದ್ರೆ ಅವನ್ನೆಲ್ಲ, ಯಾಕಂದರೆ ಎತ್ತರದಲ್ಲಿ ಕುಂದ್ರಿಸಿದ್ರೆ ಅವು ಚೆನ್ನಾಗಿ ಉಳ್ಕೊಳ್ತವೆ. ಸೊ ನೀವು ಇಲ್ಲಿ ಇದು ನೋಡ್ಬೋದು, ಸ್ವಲ್ಪ ಇವು ಕಲ್ಲಿನಲ್ಲಿ ಇದಾಗಿದೆ, ಅವನ್ನೆಲ್ಲ ಮತ್ತೆ ಉಜ್ಜುತ್ತವೆ. ಇದು ಸ್ಯಾಂಡ್ ಪೇಪರಲ್ಲೆಲ್ಲ ಉಜ್ಜಿಸಿ ಮತ್ತೆ ಕ್ಲೀನ್ ಮಾಡಿಸಿ ಮಾಡೋಣ ಅಂತ ಇದ್ದೀವಿ. ಇದು ಬುದ್ಧ, ಆ ಕಡೆ ಇದು ಅಶೋಕ ಚಕ್ರ ಆ ಮಗ್ಲಲ್ಲಿ ಇಲ್ಲೇ ಲೋಕಲಲ್ಲಿ ಇರ್ತಕ್ಕಂಥ ಬಂಡ್ರಿ ಅನ್ನೆಲ್ಲ, ಬಂಡ್ರಿ ಸುತ್ತಮುತ್ತ ಪರಿಸರದಲ್ಲಿ ಈ ಕಲ್ಲುಗಳು ಸಿಗ್ತವೆ. ಈ ಕಲ್ಲುಗಳು ತಗೊಂಡು ಮಾಡ್ತಾರೆ ಅವರು. ಆಲಮರಸಿಕೆರೆ ಅಂತೇಳಿ ಹನುಮಂತಪ್ಪ ಅಂತ ದೊಡ್ಡದು ಇದೆ ಅವನ ಹತ್ರ, ಅಲ್ಲಿ ಬನ್ನಿ. ಅದು ವಿಶೇಷವಾಗಿ ಬುದ್ಧ ಜ್ಞಾನೋದಯ ಆಗಿದ್ದು ಬೋಧಿ ವೃಕ್ಷ. ಅಂದರೆ ಸುಜಾತ ಬಂದು ಪಾಯಸ ಕೊಡ್ತಾಳೆ, ಆ ಪಾಯಸ ಕುಡಿದು ಅಂದರೆ ಅವರು ಇಡೀ ಇದು ಎಲ್ಲ ಅವರು ಸ್ವಾಮೀಜಿಗಳ ಹತ್ರ ಅಂದರೆ ಸನ್ಯಾಸಿಗಳ ಹತ್ರ ಹೋಗಿ ಕೇಳ್ತಾರೆ, ನಾನು ಹೇಗೆ ಇದು ಇದು ತಗೋಬೇಕು, ಜ್ಞಾನೋದಯ ಆಗಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಾರೆ, ಊಟ ಬಿಡ್ತಾರೆ, ಎಲ್ಲ ಮಾಡ್ತಾರೆ. ಬುದ್ಧ ಒಂಥರ ಮೂಳೆಗಳು ಕಾಣೋ ಅಷ್ಟು ವೀಕ್ ಆಗಿಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇದು ನೋಡಿ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂಥರ ಮಥುರಾ ಆರ್ಟಲ್ಲಿ ಹೀಗೆ ಬುದ್ಧನನ್ನು ಇದೇ ಥರ ತೋರಿಸ್ತಾರೆ. ಈ ಕಲ್ಪನೆಯಿಂದ ಹಿಂದ್ಗಡೆ ಬಂದರೆ ಅದು ಸುಜಾತ ಅನ್ನೋರು ಪಾಯಸ ಕೊಡ್ತಾರೆ, ಅದು ಇದೆ ಚಿತ್ರ. ಆ ಪಾಯಸ ಕುಡಿದ ದಿನ ಬುದ್ಧ ಹುಣ್ಣಿಮೆ, ಬುದ್ಧ ಪೂರ್ಣಿಮೆ ಅಂತ ಹೇಳ್ತೀವಲ್ಲ, ಹಾಂ, ಅವತ್ತವ್ರಿಗೆ ಜ್ಞಾನೋದಯ ಆಗುತ್ತೆ. ಅವ್ರದ್ದು ಭಾಳ ವಿಶೇಷ ಏನಂದರೆ ಬುದ್ಧಂದು ಹುಟ್ಟಿದ್ದು ಬುದ್ಧ ಪೂರ್ಣಿಮಾ ಅಂತಾರೆ. ಅವರು ಜ್ಞಾನೋದಯ ಆಗಿದ್ದು ಬುದ್ಧ ಪೂರ್ಣಿಮಾದಲ್ಲೇ ಆಗುತ್ತೆ. ಸಾವು ಕೂಡ ಪೂರ್ಣಿಮಾ, ಅದಕ್ಕೆ ಬುದ್ಧ ಪೂರ್ಣಿಮಾ ಅಂತೇಳಿ ಇದು ಮಾಡ್ತಾರೆ. ಅವನಿಗೆ ಅವರು ಸುಮಾರು 80-82 ವರ್ಷ ಬದುಕಿರ್ತಕ್ಕಂಥವ್ರು ಬುದ್ಧ. ಹೌದು ಹೌದು. ಅಶೋಕ ಚಕ್ರ ಯಾಕೆ ಮಾಡಿದ್ವಿ ಅಂದರೆ ಅವರು ಫಸ್ಟ್ ಪ್ರೀಚ್ ಮಾಡಿದ್ದು ಸಾರನಾಥ, ಅದಕ್ಕಲ್ಲ ನೆನಪಿಗೆ. ಇದು ನಮ್ಮ ಇದು ಬಾದಾಮಿ ಅಲ್ಲ, ಇದು ಹಂಪೆ ಇದೆ ನೋಡಿ. ಹಂಪೆನಲ್ಲಿರ್ತಕ್ಕಂಥ ಮುಖ್ಯವಾದ ಸ್ಥಳಗಳು ಈಗ ಉದ್ಯಾನ ವೀರಭದ್ರ, ಮಂಟಪಗಳು, ಕೆಳಗಡೆ ಎಲ್ಲ ಇದು ಕಮಲ ಮಹಲ್, ಹಾಂ, ಇವೆಲ್ಲ ಒಂದು ಸುತ್ತ ಹಾಕಿ ಬರಬೇಕು. ಅವ್ರಿಗೆ ನಾವು ಕಲ್ಪನೆ ಕೊಟ್ಟಾಗ ಅದೇ ಇಂಥದ್ದು ನಮಗೆ ಇಂಪಾರ್ಟೆಂಟ್ ಇದೆ, ಅಪ್ಪಾಜಿ ಅವ್ರಿಗೆ ಇಷ್ಟಪಡ್ತಿದ್ದ ಸ್ಥಳ ಅಂದಾಗ ಅವ್ರಿಗೋಸ್ಕರ ಅವ್ರಿಗೆ ಕೆತ್ತಿದ್ದು. ಇವರೆಲ್ಲ ಅದೇ ಆ ಶಿಬಿರಾರ್ಥಿಗಳೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂದರೆ 3-4 ಥರದ ಪ್ರಾಣಿಗಳು ಒಂದೇ ಪ್ರಾಣಿಯಾಗಿರುತ್ತಲ್ಲ, ಯಾಲಿ ಅಂತ ಕರೀತಾರಲ್ಲ, ಹಾಂ, ಅದು ಆನೆ, ಸೊಂಡ್ಲು, ನವಿಲ್ಗರಿಗಳು, ಈ ಥರ ಬೇರೆ ಬೇರೆ, ಸಿಂಹದ ಮುಖ ಹಂಗೆಲ್ಲ ಇರುತ್ತಲ್ಲ, ಇದು ಒಂದು ಚಿತ್ರ. ಅದು ಕಲಾವಿದನಿಗೆ ಆ ಕಲ್ಲು ನೋಡಿಬಿಟ್ಟು ಅದನ್ನು ಮಾಡ್ತೀನಿ ಅಂದ, ಸರಿ ಅಂತ. ನಾವು ಇದೇ ನಮ್ಮ ಆಶಯ ಹೇಳಿದ್ವಿ MP ಪ್ರಕಾಶ್ ಅವ್ರಿಗೆ ಹಿಂಗೆ ಅಂತ. ಅವರು ತಮ್ಮ ಕಲ್ಪನೆಯಲ್ಲಿ ಆ ಕಲ್ಲಿನ ಅನುಗುಣವಾಗಿ ಕೆತ್ಕೊಂಡು ಹೋದರು. ಅದೊಂದು ಪ್ರಶ್ನೆ ಮೇಡಮ್, ಈಗ ಇವರು MP ಪ್ರಕಾಶ್ ಅವರು ಸಮಾಜವಾದಿಗೆ ಸೋಷಲಿಸ್ಟ್ಗೆ ಇಷ್ಟು ದೊಡ್ಡ ಸಮಾಧಿ ಬೇಕಾ? ಅದು ನಮ್ಮ ಅಣ್ಣನ ಕಲ್ಪನೆ. ಆತ ನಾನು ಹೇಳಿದ್ನಲ್ಲ, ಅಪ್ಪಾಜಿಯವರು ಸೋಷಲಿಸ್ಟು, ರವಿ ಅಣ್ಣನೂ ಸೋಷಲಿಸ್ಟೇ. ಆದರೆ ಅವನಿಗೆ ಮೈಸೂರಿನ ಪ್ರಭಾವ ಭಾಳ, ಸಣ್ಣವನಿದ್ದಾಗಿಂದ ಅಲ್ಲೇ ಓದಿದ್ದು, ಬೇಕು ಅಂತ ಹೇಳಿ ಇದು ಮಾಡಿದ್ರು. ಅದಾದಮೇಲೆ ಮತ್ತೆ ಅವನಿಗೆ ಆಸೆಗೆ ಅಂತ ನಾವು ಮಾಡಿದ್ವಿ. ನಮಗೂ ಆ ಪ್ರಶ್ನೆ ಕಾಡ್ತಾ ಇರುತ್ತೆ. ಯಾಕಂದ್ರೆ ಸೋಷಲಿಸ್ಟು ಲಕ್ಷಾಂತರ ರೂಪಾಯಿ, 50 ಲಕ್ಷ ರೂಪಾಯಿ ಸಮಾಧಿ ಆಗೋದು ತುಂಬ ಇದು, ಅದೇ ತುಂಬಾನೇ ಇದು ನೋಡಿ. ಅವ್ರು ಇಡೀ ಬದುಕಿಗೆ ಅದೊಂಥರ. ಇನ್ನೊಂದು ನಿಮಗೆ ಹೇಳ್ತೀನಿ, ಅವತ್ತು ತೀರ್ಕೊಂಡ ದಿನ ಹಾಸ್ಪಿಟಲಲ್ಲಿ ನಮ್ಗೆ ಗೊತ್ತಿಲ್ಲ, ಯಾರೋ ಬಂದು ವಿಭೂತಿ ಎಲ್ಲ ಹಚ್ಚಿ ಪೂಜೆ ಮಾಡಿ ಎಲ್ಲ ಮಾಡಿ ಹೋದರು. ಆಮೇಲೆ ಇಲ್ಲಿ ಕ್ರಿಯಾ ಸಮಾಧಿ ಮಾಡಿದ್ವಿ ನಾವು. ನೀವು ಹೇಳ್ದಂಗೆ ಅವರ ಜೀವನ ನಡ್ಕೊಂಬಂದಿದ್ದಕ್ಕೂ ನಾವು ಆಚರಣೆ ಮಾಡಿದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಂದರೆ ನನಗೆ ಅರ್ಥ ಆಗ್ತಿರೋದು, ಮನುಷ್ಯ ಧರ್ಮ ಅಥವಾ ತನ್ನ ಜಾತಿನ ಯಾವತ್ತೂ ಬಿಡೋಕ್ಕಾಗಲ್ಲ.
ಅಲ್ಲ ಅವ್ರು ಬಿಟ್ಟಿದ್ರು ಅವ್ರ ಜೊತೆಗಿರೋರು ಬಿಡಲ್ಲ ನಮ್ಮಂಥವ್ರು. ಈಗ ನಮ್ಮ ತಾಯಿ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಎಷ್ಟೇ ಹಾಂ ಅವ್ರು ಅಥವಾ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿ ಹೋಗಿದರೆ ನಾವು ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತೇನೋ. ನನಗೆ ಈ ಥರದ್ದೇ ಬೇಕು, ಈ ಥರ ಮಾಡಬೇಡಿ ಅಂತ ಅವ್ರು ಯಾವಾಗೂ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಮತ್ತು ಅವರು ವರ್ಷಕ್ಕೊಂದೇ ಸತಿ ಪೂಜೆ ಮಾಡ್ತಾಯಿದ್ರು. ಅಂದರೆ ಇದಕ್ಕೆ ಶಿವರಾತ್ರಿಯಲ್ಲಿ ಮಾತ್ರ ಯಾರು ಅಪ್ಪಾಜಿಯವರು. ಅದು ನಾವು ಜಂಗಮರು ನಾವು ಲಿಂಗಧಾರಣೆ ಮಾಡಬೇಕು. ಅವರು ಲಿಂಗಧಾರಣೆ ಮಾಡಿರಲಿಲ್ಲ. ಅದನ್ನು ನಮ್ಮ ಗದ್ದಿಗೆ ಮೇಲೆ ಇಟ್ಬಿಟ್ಟಿದ್ರು. ವರ್ಷಕ್ಕೊಂದು ಸತಿ ಅದನ್ನು ತಗೊಂಬಿಟ್ಟು ನಮ್ಮ ಜೊತೆಗೆಲ್ಲ ಸೇರಿಕೊಂಡು ಮಾಡ್ತಾಯಿದ್ರು. ಇನ್ನೊಂದು ನಮ್ಮ ತಾಯಿ ಒತ್ತಡ, ಅವ್ರಿಗೂ ತೊಂದರೆ ಕೊಡುವ ನೋವು ಉಂಟು ಮಾಡಬಾರ್ದು ಅಂತೇಳಿ ಆವತ್ತಿನ ದಿನ ಕೂತ್ಕೊಳ್ತಾಯಿದ್ರು ನಮ್ಮ ಜೊತೆಗೆ. ಬಟ್ ಅವರು ಹೋದ್ಮೇಲೆ 1 ವರ್ಷ ಏನೋ ಮಾಡಿದ್ವಿ ನಾವು. ಆಮೇಲೆ ಯಾರೂ ಇವತ್ತಿನವರೆಗೂ ನಾವು ಶಿವರಾತ್ರಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ. ಸುಮ್ಮನೆ ಮನೆಯಲ್ಲಿ ಪೂಜೆ ಮಾಡಿ ಸುಮ್ಮನೆ ಆಗಿಬಿಡ್ತೀವಿ. ದೀಪಾವಳಿ ನಾವು ಯಾರೂ ಪಟಾಕಿ ಹಚ್ಚಲ್ಲ ಅಪ್ಪಾಜಿ ನೆನಪಿಗೋಸ್ಕರ. ಆ ಟೈಮಲ್ಲಿ ಹೋಗಿದ್ದಲ್ಲ, ಅವ್ರಿಗೆ ಅದೆಲ್ಲ ಇಷ್ಟ ಆಗ್ತಿರಲಿಲ್ಲ. ಪಟಾಕಿ ಹಚ್ಚೋದು, ಗಲಾಟೆ ಮಾಡೋದು, ಈ ಥರದ್ದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅವರಿದ್ದಾಗ ಹಚ್ಚಿ ಗಲಾಟೆ ಮಾಡ್ತಾಯಿದ್ವಿ. ಅವ್ರು ತೀರ್ಕೊಂಡ್ಮೇಲೆ ನಮಗೆ ಅನ್ನಿಸ್ತು ಇಲ್ಲ ಅವ್ರಿಗೆ ಇಷ್ಟ ಇರಲಿಲ್ಲ, ಮಾಡೋದು ಬೇಡ ಅಂತ ಬಿಟ್ವಿ. ಆಮೇಲೆ ಶಿವರಾತ್ರಿ ಅವ್ರು ಮಾಡ್ತಾಯಿದ್ದಿದ್ದು ಅದೊಂದೇ ಪೂಜೆ. ರಿಲಿಜಿಯಸ್ ಅಂತ ಇಲ್ಲ ಅವ್ರಿಗೆ. ಬೇರೆಯವ್ರಿಗೆ ಯಾರಿಗೂ ಅವಮಾನನೂ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಯಾವುದೋ ಮಠಕ್ಕೆ ಹೋದ್ವಿ, ಇನ್ನೊಂದಕ್ಕೆ ಹೋದ್ವಿ ಅಂದರೂ ಕೂಡ ಅವ್ರಿಗೆ ಕಾಲಿಗೆ ಬೀಳ್ತಿದ್ರು. ಅದು ಯಾವ ಜಾತಿ ಮಠಗಳಾದ್ರೂ ಅವರೇನು ನಾನು ಜಂಗಮ, ನಾನು ಯಾರಿಗೂ ನಮಸ್ಕಾರ ಮಾಡಬಾರ್ದು ಅನ್ನೋದೇನೂ ಇರಲಿಲ್ಲ ಅವ್ರಿಗೆ. ಬೇರೆ ಬೇರೆ ಮಠಗಳಿಗೆ ನಿಮಗೆ ಗೊತ್ತಿದೆ, ಬೇರೆ ಜಾತಿಯಿಂದನೂ ಮಠಗಳಾಗಿದ್ದಾವೆ. ನಮ್ಮಲ್ಲಿ ಜಂಗಮ ಅಂದರೆ ನಮಗೆ ಪಾದಪೂಜೆ ಮಾಡೋವಂಥ ಸಂಪ್ರದಾಯ ಇರ್ತಕ್ಕಂಥದ್ದು. ಆದರೆ ಇವತ್ತು ಅವರು ಅದನ್ನು ನಡ್ಕೊಳ್ಳಿಲ್ಲ. ವಿರಕ್ತ ಮಠಗಳಿಗೆ ಹೋದ್ರೂ ನಮಸ್ಕಾರ ಮಾಡೋರು, ಬೇರೆ ಜಾತಿಯ ಮಠಗಳಿಗೆ ಹೋದರೂ ಅವ್ರಿಗೆ ಕಾವಿಗೆ ಗೌರವ ಕೊಡ್ತಿದ್ರು. ಆದರೆ ಅದನ್ನೇ ವೈಭವೀಕರಿಸ್ತಿರ್ಲಿಲ್ಲ. ಅವ್ರಿಗೆ ಯಾವತ್ತೂ ಅವಮಾನನೂ ಮಾಡಿಲ್ಲ. ಅವರು ನಾನು ನೋಡ್ದಂಗೆ ಅವರು ಯಾರೂ ಶತ್ರುಗಳನ್ನ ಮಾಡ್ಕೊಳ್ಳಿಲ್ಲ, ಯಾರಿಗೂ ವಿರೋಧನೂ ಮಾಡಲಿಲ್ಲ. ನನ್ನ ಅಭಿಪ್ರಾಯ ಈ ಥರ ಇದೆ, ನಾನು ಆ ಥರ ನಡ್ಕೊಳ್ತೀನಿ ಅನ್ನೋರು. ಹಾಗೆ ಹೇಳಿದ್ದು. ಅದಕ್ಕೆ ಅವ್ರು ಸತ್ತೋದ್ಮೇಲೆ ನಾವೆಲ್ಲ ಅಂದ್ಕೊಂಡ್ವಿ, ಅವತ್ತಿನ ದಿನ ಮಾತಾಡಿದ್ವಿ, ಅಪ್ಪಾಜಿ ಯಾವತ್ತೂ ನಡ್ಕೊಂಡಿಲ್ಲ, ಇವ್ರು ಯಾರೋ ಒಂದು ಚೆನ್ನಾಗಿ ವಿಭೂತಿ ಬರೆದೋಗಿದ್ದಾರೆ ಅಂತ. ನಾವು ಕೂಡ ಲಿಂಗಧಾರಣೆ ಏನು ಮಾಡಲ್ಲ, ಮನೆಗೆ ಇಟ್ಟಿರ್ತೀವಿ. ಬಟ್ ನಮ್ಮ ಮನೆ ಪೂರ್ತಿಯಲ್ಲಿ ನಾವು ಪೂಜೆಗಳು ಮಾಡ್ಕೊಳ್ಳೋದು, ನಮ್ಮದು ಏನು ಕಾರ್ಯಕ್ರಮ ಇರ್ತಾವೆ ಮಾಡ್ಕೊಳ್ತೀವಿ. ಸಾರ್ವಜನಿಕವಾಗಿ ಎಲ್ಲ ಧರ್ಮವನ್ನು ನಾವು ಪಾಲಿಸ್ತೀವಿ. ಸೊ ಹಂಗಂದರೆ ಧರ್ಮ ಅನ್ನೋದು ಅಥವಾ ಧರ್ಮಾಚರಣೆ ನಮ್ಮ ಮನೆ ಒಳಗಡೆ ಇದ್ರೆ ಚಂದ. ಅಲ್ಲ, ಬೇರೆ ಧರ್ಮಕ್ಕೆ ತೊಂದರೆ ಕೊಡದೇ ಇದ್ದರೆ ಚಂದ. ನೀವು ಹೊರಗೇನೂ ಮಾಡಿ, ಆದರೆ ಬೇರೆ ಧರ್ಮಕ್ಕೆ ಅದರಿಂದ ತೊಂದರೆ ಆಗಬಾರ್ದು. ಯಾವ ಧರ್ಮನ ಕನಿಷ್ಠ ಅಂತ ಬೇಡ, ಬರಬಾರ್ದು. ಎಷ್ಟೋ ಸರ್ತಿ ನಾವಿಲ್ಲಿ ಅಪ್ಪಾಜಿಯವರಿದ್ದಾಗ ತುಂಬ ಗಲಾಟೆಗಳು ಕಡಿಮೆ ಇದಾವೆ ಇಲ್ಲಿ ಹಡಗಲಿ ಪರಿಸರದಲ್ಲಿ, ಕಮ್ಮಿನಲ್ಲಿಲ್ಲ. ಇದು ಚೈನಾದಲ್ಲಿರ್ತಕ್ಕಂಥ ಬುದ್ಧಂದು. ಇದು ಮಾತ್ರ ಅದು ನೆನಪಿಗೋಸ್ಕರ ಆಫ್ಘಾನಿಸ್ತಾನಲ್ಲಿ ಅವರು ತಾಲಿಬಾನಿಗಳು ಹೊಡೆದು ಹಾಕಿದ್ರಲ್ಲ ಬುದ್ಧನ ವಿಗ್ರಹಗಳನ್ನ, ಅದರ ನೆನಪಿಗೋಸ್ಕರ ನಾವು ಇದನ್ನು ಮಾಡಿಸಿದ್ವಿ. ಆ ಸಂದರ್ಭದಲ್ಲಿ ಅನ್ನಿಸ್ತು ನಮಗೆ ಮಾಡಿಡೋಣ ಅಂತ. ಇದೊಂದು ತುಂಬ ಒಳ್ಳೆ ಕಲಾಕೃತಿ ಇದೆ, ಬಹಳ ಮೀನಿಂಗ್ಫುಲ್ ಆಗಿದೆ. ಅದು ಮೊಟ್ಟೆ ಅಂತಲೂ ಅನ್ಕೋಬೋದು ನೀವು. ಅದರೊಳಗಿಂದ ಪುಸ್ತಕ ಮತ್ತು ಪುಸ್ತಕದಲ್ಲಿ ಗಿಡ, ಇಡೀ ಭೂಮಿ ಅನ್ಕೋಬೋದು, ಗರ್ಭ ಅನ್ಕೋಬೋದು. ಅದು ಒಂದು ರೀತಿ ಗರ್ಭ ಥರನೇ ಕಾಣ್ತಿದೆ, ಯಾಕಂದರೆ ಒಳಗಡೆನೆ ಮಾಡ್ಕೊಂಡಿದ್ದಾರೆ. ಭ್ರೂಣ ಬೆಳಿಬೇಕಾದ್ರೆ ಅಂದರೆ ಕಲಾವಿದ ಅಥವಾ ನಾವು ನೋಡೋರು ಏನು ಅನ್ಕೊತೀವೋ ಆ ಕಾನ್ಸೆಪ್ಟ್ಗೆ ಅದು ಆಗುತ್ತೆ. ಕಲಾವಿದ ವಿವರಣೆ ಕೊಡೋದಿಲ್ಲ, ಅವ್ನು ಬರೆದಿಟ್ಟು ಹೋಗ್ಬಿಡ್ತಾನೆ. ಮತ್ತು ಇದಿಷ್ಟು ಒಂದು ಕಲ್ಲು, ಒಂದು ಕಲ್ಲೇ ನೋಡಿ. ಒಂದು ಪೂರ್ತಿ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸಿದೆ ನೋಡಿ. ಇದು ದೊಡ್ಡದು ಕಲ್ಲಿತ್ತು, ಅದನ್ನು ಪಾಲಿಷ್ ಮಾಡಿ 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 ಅಂತ ನನಗನ್ಸೋ ಮಟ್ಟಿಗೆ ಒಂದು 10-15 ದಿನ ಬರೀ ಪಾಲಿಷ್ ಮಾಡೋದ್ರಲ್ಲೇ ತಗೊಂಡ. ಆಮೇಲೆ ಅದನ್ನು ನಮಗೆ ಯಾರಿಗೂ ಅರ್ಥ ಆಗಿಲ್ಲ, ಅವ್ರು ಏನು ಮಾಡ್ತಾರೆ, ಇಷ್ಟು ದೊಡ್ಡ ಕಲ್ಲನ್ನ ಇಷ್ಟು ಸಣ್ಣದು ಮಾಡಿದ್ರಲ್ಲ ಅಂತ. ಅದು ಆಕಾರ ಬಂದಮೇಲೆ ನಮಗೆ ಅರ್ಥ ಆಯಿತು. ಅಥವಾ ಆಮೇಲೆ ನಮ್ಮ ಅಭಿಪ್ರಾಯಗಳು ನಾವು ನೋಡಿದಾಗ ನಮಗೇನು ಅನಿಸುತ್ತೆ ಅದು ಕಲಾವಿದರು ನಮಗೆ ಬಿಟ್ಟಿದ್ದಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.